ಎನ್ನೆ ನಮ್ಮ ಪಾಡು ಏನು ಕೇಳ್ತೀರಾ, 50 ಏರ್ ಪಿನ್ನು ಹತ್ತಕ್ಕೆ 50 ಏರ್ ಪಿನ್ ಇಳಿಯೋಕ್ಕೆ ಸಾಕಾಗೋಯ್ತು. ಅಲ್ಲೇ ಬೆಟ್ಟಗಳು ಗುರು, ಎಲ್ಲ ಕಡೆ ಬೆಟ್ಟಗಳು. ಗ್ಯಾರಂಟಿ ತಗೋಬೋದಿಲ್ಲ, ಒನ್ ಆಫ್ ದ ಡ್ರೀಮ್ ರೈಡ್ ಅಂದ್ಬಿಟ್ಟು. ಚೂರು ಇಲ್ಲ ಅನ್ಸುತ್ತೆ ಪೆಟ್ರೋಲು. ಏ ಶಿಟ್, ಕೈ ಬಿ ಚಾನ್ಸ್ ಟು ಸರ್ವ್ ಅವರ್ ಇಂಡಿಯನ್ ಆರ್ಮಿ. ಒಳ್ಳೆ ವಿಲೇಜಸ್ ಸಾಕಾಗಿದೆ, ಕ್ಯೂಟಾಗಿ ಇಟ್ಟಿದೆ ಪ್ರಾಣಿದು. ಒಳ್ಳಲ್ಲೇ ಬೆಟ್ಟ ಆಗ್ಬಿಟ್ಟಿದೆ ನೋಡಿ ಗುರು, ಸಾಕ. ಅಯ್ಯೋ ಗುರು, ಅಲ್ಲಿ ನೋಡಿ JCB ಬಿದೋಗಿದೆ. ಪೂರಾ ಪಾಂಚ್ ಹೋತಾ ಏನಾ, ಅಲ್ಲಿ ಯಾರಾದರೂ ರೈಡರ್ಸ್ಗೆ ಕೊಟ್ಬಿಡೋದು. ಯಾಕೋ ನಮ್ಮ ಗೂಗಲ್ ಅಣ್ಣ ಹೆಂಗೆಂಗೋ ತೋರಿಸ್ತವನೆ ಇವತ್ತು. ಅದು ಇಂಡಸ್ಟ್ರಿ ಇಲ್ಲೇನು ನಡೀತಾ ಇದೆ. ಈ ನೆಲದಲ್ಲಿ ಸಲ್ಫರ್ ಅಂಶ ಇದೆ ಗುರು, ಸತ್ತಿತ್ಕೊಳ್ಳಿದೆ ಗುರು. ಓಹೋ, ಫುಲ್ ಒಳಗಡೆ ಹೋಗ್ತಾಯಿದೆ ಗುರು. ಇದು ಹುಷಾರಾಗಿ ಕಾಲಿಡಬೇಕು. ಹೋಯ್ತು ಒಳಗಡೆ. ಮುಟ್ಬೋದು, ಪರವಾಗಿಲ್ಲ. ಗುಡ್ ಮಾರ್ನಿಂಗ್ ಕರುನಾಡು. ವೆಲ್ಕಮ್. ಗುಡ್ ಮಾರ್ನಿಂಗ್ ಫ್ರಮ್ ಹಾನ್ಲೆ. ಎಷ್ಟಿದೆ ನಾವು ಇದ್ದಿದ್ದ ಹೋಟೆಲ್ಲು, 3500 ಫಾರ್ 2 ಪರ್ಸನ್ ವಿತ್ ಲಂಚ್, ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್. ಚೆನ್ನಾಗಿತ್ತು, ಊಟ ಅಂತೂ ಸೂಪರ್ ಇದೆ. ಹೋಟೆಲು ಚೆನ್ನಾಗಿತ್ತು. ಎನ್ನೆ ನಮ್ಮ ಪಾಡು ಏನು ಕೇಳ್ತೀರಾ, ಆ ಫೋರ್ಟಿಲಾ ಪಾಸ್ ಬಂದುಬಿಟ್ವಿ, ಚೆನ್ನಾಗಿದೆ ರೋಡು ಓಕೆ ಅಂದ್ಬಿಟ್ಟು. ಗೂಗಲಲ್ಲಿ ಜಸ್ಟ್ 4 ಪಿನ್ಸ್ ತೋರಿಸ್ತಾಯಿತ್ತು, ಹೇರ್ ಪಿನ್ಸು. ಅಲ್ಲೂ ಆ್ಯಕ್ಚುಲಿ ಹೋಗಿ ನೋಡಿದ್ರೆ 50 ಏರ್ ಪಿನ್ನು ಹತ್ತಕ್ಕೆ 50 ಏರ್ ಪಿನ್ ಇಳಿಯೋಕ್ಕೆ, ಮತ್ತು ಅದ್ರ ಮಧ್ಯೆ ಅದಾದಮೇಲೆ ಒಂದು 20 ಸಣ್ಣ ಪುಟ್ಟ ಏರ್ ಪಿನ್ಗಳು. ಸಾಕಾಗೋಯ್ತು. ಸ್ಟಾರ್ಟಿಂಗು 1 hour 15 minutes ತೋರಿಸ್ತು ಗೂಗಲಲ್ಲಿ. ಆ್ಯಂಡ್ ಹೇರ್ ಪಿನ್ಗಳನ್ನ ಕೌಂಟೇ ಮಾಡಿಲ್ಲ ಅದು. ಯಪ್ಪ, ಫ್ರೀಸಿಂಗ್ ಕೋಲ್ಡು, ಹಾಗೆ ವಿಂಡು ಹೆವಿ ಹೊಡಿತಾಯಿತ್ತು, ಸಖತ್ ಕೋಲ್ಡ್ ಇತ್ತು. ಆ್ಯಂಡ್ ಸ್ನೋಫಾಲು ಆಗುತ್ತಂತೆ ಅಲ್ಲಿ ಫೋರ್ಟಿಲಾ ಟಾಪಲ್ಲಿ. ಸೊ ಸಖತ್ ಫ್ರೀಸಿಂಗ್ ಇತ್ತು. ಹೆಂಗೋ ಮಾಡಿ 8:30 ಬಂದವರು. ಅಲ್ಲಿ ತೋರಿಸಿದ್ದು 1.5 hours, 1 hour 15 minutes ಏನೋ ತೋರಿಸಿತ್ತು. ಸೊ 7:10 ಅಷ್ಟರಲ್ಲಿ ರೀಚ್ ಆಗ್ತೀವಂತ. ಸೊ 1 hour ಎಕ್ಸ್ಟ್ರಾನೇ ತಗೊಂತು. ಸೊ ನೀವು ಅಷ್ಟೇ ಹಾನ್ಲೆಯಿಂದ ಹೋಗ್ಬೇಕಂದ್ರೆ ಆಫ್ ರೋಡಿಂದನೇ ಹೋಗಿ, ಆರಾಮಿದೆ, ಏನು ಪ್ರಾಬ್ಲಮ್ ಇಲ್ಲ, ಹೋಗ್ಬಿಡ್ಬೋದು. ಬೆಳ್ಕೊಂಡು ಹೋಗಿ ಅಷ್ಟೇ, ಕತ್ಲೆಲ್ಲ ಆದಮೇಲೆ ಬರಬೇಡಿ. ಸೊ ಅದೊಂದು ತಪ್ಪು ಮಾಡಿದ್ವಿ. ಆಫ್ ರೋಡ್ ಹೋದ್ವಿ, ಚೆನ್ನಾಗಿತ್ತು, ಬೇಗ ಹೋಗ್ಬಿಡ್ಬೋದು. ಚಿಸುಮ್ಲೆ ಅಂತ ಕನೆಕ್ಟ್ ಆಗುತ್ತೆ. ಸೊ ಅದೇ ಪಾಯಿಂಟಿಂದ ಫೋರ್ಟಿಲಾ ಟಾಪ್ ಹೋಗುತ್ತೆ, ಇಲ್ಲ ಆಫ್ ರೋಡಿಂದನೂ ಬರ್ಬೋದು. ಆಫ್ ರೋಡಿಂದ ಬರೋದು ದಾರಿ ಗೂಗಲ್ ಮ್ಯಾಪಲ್ಲಿ ತೋರಿಸಲ್ಲ. ಸೊ ಗೂಗಲ್ ಮ್ಯಾಪು ನಂಬಕ್ಕೆ ಹೋಗ್ಬೇಡಿ ಈ ಕಡೆ ಎಲ್ಲ. ಲಡಾಖ್ ಸೀಸನ್ ಬಂದಾಗ ಸೊ ಫುಲ್ಲು ಫ್ರೀಸಿಂಗ್ ಕೋಲ್ಡ್ ಇತ್ತು, ಏನೂ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ. ಹೋಗಿ ತಿಂದ್ಬಿಟ್ಟು ಮಲ್ಕೊಬಿಡೋ. ಆ್ಯಂಡ್ ನೆಟ್ವರ್ಕು ಏನೂ ಇರಲಿಲ್ಲ. ಸೊ ಇವಾಗ ನೆಟ್ವರ್ಕು ಬಂದಿದೆ. ಸೊ ಇದ್ದಿದ್ದೀವಿ, ನಿದ್ದೆನೂ ಆಯಿತು ನೋಡಿ ಹಾನ್ಲೆ ಸುತ್ತಮುತ್ತ. ಆ್ಯಂಡ್ ಮೇನ್ ಡಿಸಪಾಯಿಂಟ್ ಆಗಿದ್ದು ಅಂದರೆ ಫುಲ್ಲು ಕ್ಲೌಡ್ ಇದೆ ಹಾನ್ಲೆ. ರಾತ್ರಿ ಏನೂ ಕಾಣಿಸ್ಲಿಲ್ಲ ಸ್ಟಾರು. ಸೊ ಅದೇ ಮೇನ್ ಇರೋದು ಆನ್ಲೇಲಿ, ಏನೂ ಕಾಣಿಸ್ಲಿಲ್ಲ. ಎದ್ದಿದೆ 2 ಗಂಟೆಗೆ, ಏನೂ ಕಾಣಿಸ್ಲಿಲ್ಲ, ಸುಮ್ಮನೆ ಮಲ್ಕೊಂಬಿಟ್ಟೆ. ಏನೋ ಅಲ್ಪ ಸ್ವಲ್ಪ ಕಾಣಿಸಿದ್ದು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆ್ಯಕ್ಚುಲಾಗಿ ಹೆಂಗಿರುತ್ತೆ ಅಂತಲೂ ಒಂದಷ್ಟು ರೆಫರೆನ್ಸ್ ಇಮೇಜಸ್ಸು ತೋರಿಸ್ತೀನಿ ನೋಡಿ. ಬಟ್ ಕ್ಲೌಡ್ ಕ್ಲಿಯರ್ ಇರಬೇಕು, ಅವಾಗ ಮಾತ್ರ ಹಂಗೆ ಕಾಣಿಸುತ್ತೆ. ಸೊ ಈಗ ತಿಂಡಿ ರೆಡಿಯಾಗಿದೆ, ಆಲೂ ಪರೋಟ ತಿನ್ಕೊಂಡು ಲೇಗೆ ದಾರಿ. ಸೊ ಆನ್ ದ ವೇ ಪೂಗ ಹಾಟ್ ಸ್ಪ್ರಿಂಗ್ ನೋಡಿಕೊಂಡು ರಿಯಲ್ ಸೆಟಲ್ ಆಗೋದು. ರಿಯಲ್ ಸೆಟಲ್ ಆಗಿ ನೆಕ್ಸ್ಟ್ ಡೇ ನನ್ನ ಗಾಡಿನ ಫುಲ್ ಶಿಪ್ ಮಾಡಿಬಿಟ್ಟು ಇನ್ನೊಂದು ದಿನ ಲೇಯಲ್ಲೇ ಎದ್ದು ಸ್ಯಾಟರ್ಡೆ ಫ್ಲೈಯಿಂಗ್ ಟು ಬ್ಯಾಂಗ್ಳೂರ್. ಇದು ಸುತ್ತಮುತ್ತ ಅಲ್ಲೇ ಬೆಟ್ಟಗಳು ಗುರು, ಎಲ್ಲ ಕಡೆ ಬೆಟ್ಟಗಳು. ಸೊ ಎಸ್, ಲೆಟ್ಸ್ ಗೋ. ತಿಂಡಿ ಮಾಡ್ಕೊಂಡು ಹೊರಡೋದಕ್ಕೆ. ಸ್ಟ್ರೈಟ್ ಬಂದು ಈ ಹೋಟೆಲಲ್ಲೂ ಸ್ಟಿಕ್ಕರ್ ಹಾಕ್ಬಿಟ್ಟೆ, ವಿಶಿಂಗ್ ರೆಡಿ ಆಗ. ಓಕೆ, ಗುಡ್ ಬೈ ಆನ್ಲೆ, ಗುಡ್ ಬೈ ಜೂಲಿ ಹೋಮ್ ಸ್ಟೇ. ಚೆನ್ನಾಗಿತ್ತು ಸ್ಟೇ, ಊಟ ಎಲ್ಲ ಮಸ್ತ್ ಕೊಟ್ಟಿದ್ರು. ಬಾಯ್. ಓಕೆ, ಫೈನಲಿ ಡನ್ ಹಾನ್ಲೆ ಆ್ಯಂಡ್ ಉಮ್ಲಿಂಗ್ಲಾ ಆ್ಯಂಡ್ ಎಮ್ಚೋಕ್ ಎಲ್ಲ ಆಗೋಯ್ತು. ಆ್ಯಂಡ್ ಸಾರಿ, ಅಬ್ಸರ್ವರಿ ತೋರ್ಸೋಕ್ಕಾಗಲಿಲ್ಲ, ಟೈಮೇ ಇರಲಿಲ್ಲ. ಈಗ ಆಲ್ರೆಡಿ 11 ಗಂಟೆ ಆಗ್ಬಿಟ್ಟಿದೆ. ಸೊ ಪೂಗ
ಹಾಟ್ ಸ್ಪ್ರಿಂಗ್ ಹೋಗ್ಬೇಕು ನಾವು. ಸೊ ಹೊಟ್ಬಿಡ್ವಿ. ಯಾಕೆ ಏನು ಹೇಳಿ? ಹಾಂ ಇಲ್ಲಿ ಬನ್ನಿ ನೋಡೋಣ, ಅಲ್ಲಿ ನೋಡೋಣ ಬನ್ನಿ, ಅಲ್ಲಿ ಯಾವಾಗ ಹೋಗೋಣ, ಅಲ್ಲಿ ನೋಡೋಣ. ಓಕೆ, ನಮ್ಮ ಅಶ್ವಿನ್ ಸರ್ ಬೈಕು 1 ಪಾಯಿಂಟ್ ತೋರಿಸ್ತೀವಿ ಅಂತೆ ಪೆಟ್ರೋಲು. ನೋ ಪ್ರಾಬ್ಲಮ್. ನಾದ್ರೂ ಜೆರಿಕ್ಯಾನ್ ಇದೆ, ಪೆಟ್ರೋಲ್ ಇದೆ, ಆ್ಯಂಡ್ ದೆನ್ ಅಲ್ಲಿ ನಿಯಮಾಲು ಪೆಟ್ರೋಲ್ ಸಿಗುತ್ತೆ, ಪ್ರಾಬ್ಲಮ್ ಇಲ್ಲ. ಅಲ್ಲಿದೆಯಲ್ಲ ಅದು ಮಾನೆಸ್ಟ್ರಿ ಅದು. ಸೊ ಈಗ ಸದ್ಯಕ್ಕೆ ಪೂಗಾ ಹಾಟ್ ಸ್ಪ್ರಿಂಗ್ ಹೋಗಿ ಅಲ್ಲಿಂದ ಲೇಗ್ ಹೋಗ್ತೀವಿ. ಪೂಗಾ ಹಾಟ್ ಸ್ಪ್ರಿಂಗು 41 ಮಿನಿಟ್ಸ್ ತೋರಿಸ್ತದೆ. ಆ ರೋಡ್ ಡೈರೆಕ್ಟಾಗಿ ಹೋಗುತ್ತೆ ಗುರು, ಆನ್ ರೋಡು, ಇಲ್ಲಿ ಆಫ್ ರೋಡು. ಸೊ ಸುತ್ತಾಕೊಂಡು ಹೋಗ್ಬೇಕು. ಹಂಗೆ ಬಂದಿದ್ದು ರಾತ್ರಿ ಫುಲ್ ಕತ್ಲೆ ಆಗೋಗಿತ್ತು ಗುರು. ಈ ರೋಡೇ ಗೊತ್ತಾಗಿಲ್ಲ, ಯಾರೋ ಲಾರಿ ಹೋದ್ರು ಅವ್ರ ಹಿಂದೆ ಹೋಗ್ಬಿಟ್ಟ. ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಊರು. ಸೊ ಈ ಕಡೆಯಿಂದ ಹೋದರೆ ಜಂಕ್ಷನ್ ತನಕ ಹೋಗುತ್ತೆ. ಅಲ್ಲಿ ಫುಲ್ಲು ಕ್ಲೌಡ್ ಮುಚ್ಕೊಂಡಿದೆ ಇವರು. ರಾತ್ರಿ ಹಿಂಗೆ ಇತ್ತು, ಏನೂ ಕಾಣಿಸ್ಲಿಲ್ಲ. ಕ್ಲಿಯರ್ ಸ್ಕೈ ಇದ್ರೆ ಮಾತ್ರ ಕಾಣಿಸುತ್ತೆ. ಮಳ್ಳಲ್ಲಿ ಆರಾಮಾಗಿ ಇಳಿಸ್ಬೇಕು ಗುರು, ಅಲ್ಲಾಡ್ಬಿಡುತ್ತೆ. ಹಿಮಾಲಯನ್ಗಿದೆಲ್ಲ ಲೆಕ್ಕನೇ ಇಲ್ಲ, ಆರಾಮಾಗಿ ಹತ್ತುತ್ತೆ. ಹಾಂ, ಜಂಕ್ಷನ್ ಬಂತು ನೋಡಿ. ಓಕೆ, ಸೊ ಇದೆ ಮೇನ್ ಜಂಕ್ಷನ್ನು, ಆನ್ಲಿದು. ಸೊ ಇಲ್ಲಿಂದ ರೈಟ್ ಹೋದರೆ ಆನ್ ರೋಡು ಫೋರ್ಟಿಲ್ಲ ಪಾಸಿಂದ ಹೋಗುತ್ತೆ. 50 ಹೇರ್ ಪಿನ್ನು ಹತ್ತಕ್ಕೆ, 50 ಹೇರ್ ಪಿನ್ ಇಳಿಯೋಕ್ಕೆ, ಮತ್ತು ಸಣ್ಣ ಪುಟ್ಟ ಹೇರ್ ಪಿನ್ಸ್ ಬರುತ್ತೆ. 2 ಅವರ್ ಆಗುತ್ತೆ ಗುರು. ಯಾಕೆ ಸರ್? ಕರೆಕ್ಟ್ ಹಂಗೆ. ಇಲ್ಲ ನಾ ಅಲ್ಲೆಲ್ಲ ತೋರಿಸಿದ್ದು. ಈ ರೋಡು ಸ್ಟ್ರೈಟ್ ಏನೋ ಇದೆ, ಈ ಥರ ಸ್ಲೋಪ್ ಇದೆ ನೋಡಿ. ಆ್ಯಕ್ಚುಲಿ ಇದು ಓಕೆ, ಅದಕ್ಕಿಂತ ಮುಂಚೆ ಒಂದು ಇದು ಹೆವಿ ಸ್ಲೋಪ್ ಇತ್ತು, ಹಿಂಗೋಗಿ ಹಿಂಗಿರ್ತದ್ದು. ಅಲ್ಲೆಲ್ಲ ಸ್ಪೀಡ್ ಏನಾದರೂ ಇದ್ದರೆ ಗ್ಯಾರಂಟಿ ದಬ್ಬಾಕೋತೀರ. ಹಿಂಗೋಗಿ ಹಂಗೆ ಅಲ್ಲೇನೋ ಮಾಡ್ತಾವ್ರಲ್ಲಿ. ಇಲ್ಲಿ ಸ್ವಲ್ಪ ಫ್ರೋಡಿಂಗಲ್ಲಿ ಹೋಗೋಣ. ಫಸ್ಟು ಈ ವಿಂಡ್ಶೀಲ್ಡ್ಗೆ ಫಾಗ್ ಲೇಯರ್ ಹಾಕಿಸ್ಬೇಕು ಗುರು, ಫಾಗ್ ಫಿಲ್ಮ್ ಇರುತ್ತೆ, ಅದು ಹಾಕಿಸ್ಬೇಕು. ನೆನ್ನೆ ಸಕ್ಕತ್ ಕಷ್ಟ ಆಯಿತು. ಫುಲ್ಲು ಉಸಿರಾಡ ಜಾಸ್ತಿ ಇದೆ, ಫುಲ್ಲು ಕೋಲ್ಡ್ ಪ್ಲೇಸ್ ಬೇರೆ. ಯಪ್ಪ, ಒಳಗಡೆ ಎಲ್ಲ ಫುಲ್ ಫಾಗು ಏನು ಕಾಣಿಸ್ತಿಲ್ಲ, ಫುಲ್ಲು ಬ್ಲೈಂಡು. ಸೊ ವಿಂಡ್ಶೀಲ್ಡ್ ತೆಗೆದೇ ಓಡಿಸ್ಬೇಕು. ವಿಂಡ್ಶೀಲ್ಡ್ ತೆಗೆದ್ರೆ ಆ ಚಳಿ ಬ್ರೀಸು, ಗಾಳಿ ಮುಖಕ್ಕೆ ಹೊಡಿತದೆ. ಇನ್ನೇನು ಮಾಡೋದು, ಆಪ್ಷನ್ ಇಲ್ಲ. ಹಿಲ್ ಸ್ಟೇಷನ್ ಬೇರೆ, ಹತ್ತಬೇಕು ಇಳಿಬೇಕು, ಇಳಿಬೇಕು, ಅಲ್ಲೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ. ಸೊ ಏನಾದರೂ ಆಗಲಿ, ಮುಖ ಫ್ರೀಸ್ ಆದರೂ ಆಗಲಿ ಅಂದ್ಬಿಟ್ಟು ವಿಂಡ್ಶೀಲ್ಡ್ ತಗೊಂಡ್ರೆ ಓಡಿಸ್ದೆ. ಸೊ ನಮಸ್ಕಾರ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದಾರೆ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಎಲ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ನಿಮ್ಮ ಯೂಟ್ಯೂಬ್ ಚಾನಲ್ ರಾವಿಶಿಂಗ್ ರೇಡ್ಸ್ಗೆ ಫ್ರಮ್ ಹಾನ್ಲೆ. ಎಸ್, ಸೊ ಹೋಪ್ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಈ ಲಡಾಖ್ ಸೀರೀಸ್. ಇದು ಫಸ್ಟ್ ಲಾಂಗ್ ಟ್ರಿಪ್ ನಂದು, ಒನ್ ಆಫ್ ದ ಡ್ರೀಮ್ ರೈಡ್ ನನ್ನದು. ಸೊ 5 ಇಯರ್ಸಿಂದ ಪ್ಲ್ಯಾನ್ ಮಾಡ್ತಿದ್ದೆ ಲಡಾಖ್ ಹೋಗ್ಬೇಕು ಅಂತ. ಆಗಿರಲಿಲ್ಲ, ಸಾಧ್ಯ ಆಗಲಿಲ್ಲ. ಸೊ ಈ ವರ್ಷ 2024 ಸೆಪ್ಟೆಂಬರ್ ಮುಗಿಸ್ಬಿಟ್ಟೆ ಲಡಾಖ್ ಟ್ರಿಪ್ ಮುಗಿಸ್ದೆ. ಸೊ ಒನ್ ಆಫ್ ಮೈ ಡ್ರೀಮ್ ಕಂಪ್ಲೀಟ್ ಆಗೋಯ್ತು. ಸಾಕಾಗಿತ್ತು ಥ್ರೂಔಟ್ ಜರ್ನಿ. ಯಪ್ಪ, ಬೆಂಗಳೂರಿಂದ ರೈಡ್ ಮಾಡ್ಕೊಂಡು ಬಂದಿದ್ದು, ಆ ಜಾಗಗಳು ಎಲ್ಲ ಸ್ಟೇಟ್ ಮೇಲೆ ಹೋಗಿದ್ದು, ಅಲ್ಲಿ ಜನ, ಅಲ್ಲಿ ಊಟ, ಅಲ್ಲಿ ಕಲ್ಚರು, ಅಲ್ಲಿ ಟ್ರಾಫಿಕ್ಕು, ಆ ಹಸುಗಳು, ಆ ರೋಡ್ಗಳು, ಆ ಲಾರಿಗಳು, ಆ ಆಕ್ಸಿಡೆಂಟ್ಗಳು, ಆ ರೂಟ್ಗಳು. ಯಾವ ಸಖತ್ ಜರ್ನಿ, ಸಖತ್ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಆಗ್ರಾ ತಾಜ್ ಮಹಲು
ಆಸಮ್ ಗುರು, ಆಸಮ್. ಅಲ್ಲಿಂದ ಬಂದಮೇಲೆ ಡೆಲ್ಲಿ ರೂಟ್ ತೊಗೊಂಡು ಶ್ರೀನಗರ್ ರೂಟ್ಗೆ ಕಾಶ್ಮೀರ ವ್ಯಾಲಿ ಎಂಟರ್ ಆಗಿದ ತಕ್ಷಣ ಅದೊಂಥರ ಸ್ವರ್ಗ ಗುರು. ನೋಡು ಆ ವ್ಯೂ, ಆಮೇಲೆ ಆ ಟನಲ್ಸು, ರಾಮ ಭಗವಂತ, ಏನು ಟನಲ್ ಮಾಡೋದು ಗುರು. ಇಡೀ ಬೆಟ್ಟನೇ ಹೊಡೆದ್ಬಿಟ್ಟವ್ರು ಹಾಕೊಂಡು ಹೋಗು. 10 ಕಿಲೋಮೀಟ್ರ್, 11 ಕಿಲೋಮೀಟ್ರ್, 15 ಕಿಲೋಮೀಟ್ರ್. ವಾವ್. ಆಮೇಲೆ ಅದೆಲ್ಲ ತಗೊಂಡು ಪಟ್ನಿ ಟಾಪು, ಅಲ್ಲಿ ಜನ ಜೊತೆ ಮಾತಾಡೋದು. ಸೊ ಎಲ್ಲ ಕಡೆನೂ ಒಂದೊಂಥರ ಡಿಫ್ರೆಂಟ್ ಟೇಸ್ಟ್ ಇರೋಂಥ ಟೀ. ಆಸಮ್ ಎಕ್ಸ್ಪೀರಿಯನ್ಸು, ಸೂಪರ್ ಆಗಿತ್ತು. ತಿರ್ಗಾ ಪಟ್ನಿ ಟಾಪ್ ಬಿಟ್ಟು ಶ್ರೀನಗರ್ ಎಂಟ್ರಾಗಿ ಶ್ರೀನಗರ ಒಂಥರ ಎಕ್ಸ್ಪೀರಿಯನ್ಸು, ಅಲ್ಲಿ ಜನನೇ ಡಿಫ್ರೆಂಟು. ಬಟ್ ಎಲ್ಲೂ ನನಗೆ ಅನ್ಸೇಫ್ ಫೀಲ್ ಆಗಿಲ್ಲ. ಮನಸ್ಸಲ್ಲಿತ್ತು ಸೇಫ್ ಇದೆಯಾ ಗಾಬರಿ ಆಗ್ತಿತ್ತು ಅಫ್ಕೋರ್ಸ್. ಪೆಟ್ರೋಲ್ ಖಾಲಿ ಆಯಿತು ಅನಿಸುತ್ತೆ. ಆನಲ್ಲಿತ್ತು, ಈಗ ರಿಸರ್ವ್ಗೆ ಹಾಕ್ಕೊಬೇಕು. ನಿಯಮದಲ್ಲಿ ಹೋಗಿ ನೋಡೋಣ. ಸ್ವಲ್ಪ ಪೆಟ್ರೋಲ್ ಸಪ್ಲೈ ಆಗೋಕ್ಕೆ ಲೇಟ್ ಆಗುತ್ತೆ. ನಮ್ಮ ಅಶ್ವಿತ್ ಸರ್ ಮುಂದೆ ಹೋಗ್ಬಿಟ್ರು, ಕೇಳಿಸ್ಕೊಂಡಿಲ್ಲ ವಾರ ನೋಡ್ತಿದ್ದು. ಸ್ಟಾರ್ಟ್ ಆಗ್ತಿಲ್ಲ ಗುರು. ಪೆಟ್ರೋಲ್ ಫುಲ್ ಖಾಲಿನಾ ಏನು ಗೊತ್ತಿಲ್ಲ, ಚೂರು ಇಲ್ಲ ಅನ್ಸುತ್ತೆ ಪೆಟ್ರೋಲು. ಹತ್ತಿಲ್ಲ ಗುರು. ರಿಸರ್ವ್ ಬಂತು ಗುರು. ಉಲ್ಟಾ ಹಾಕಿದ್ದೆ ಕೀ. ಪೆಟ್ರೋಲ್ ಹಾಕ್ಲೇಬೇಕು, ಹಾಕೋಣ. ಇದು ಬೇರೆ ಲಾಕ್. ಇದನ್ನೇನು ಮಾಡಬೇಕು ಅಂದರೆ, ಈಗ ಇದೆಲ್ಲ ಏನು ತೆಗಿಬೇಕು. ತೆಗೆದ್ರೆ ಇದು ಬರುತ್ತೆ. ತೆಗೆದ್ಮೇಲೆ ಇದು ತಗೊಂಡು ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕ್ಬಿಟ್ಟು ಏನು ಮಸ್ಲ ಹಿಂಗೆ ಹಾಕ್ಬೇಕು. ಫುಲ್ ಟೈಟ್ ಮಾಡಿ ಇದನ್ನು ಹೆಂಗೆ ಬೇಕು ಹಂಗೆ ತಿರ್ಸ್ಕೋಬೇಕು. ಪೆಟ್ರೋಲ್ ಸ್ವಲ್ಪ ಇಟ್ಕೋತಿರೋದು, ಇದನ್ನು ಇಟ್ಕೋತೀರಾ ಹ್ಯಾಂಡಲು. ಏಯ್ ಶಿಟ್, ಬಟ್ಟೆ ಇಲ್ಲನಾ? ಕೆಪಾಸಿಟಿ ಎಷ್ಟು? 5 ಲೀಟ್ರು ಟ್ಯಾಂಕ್ ಕೆಪಾಸಿಟಿನಾ? 13 ಲೀಟ್ರು. ಇಲ್ಲ, ಒಂದು ಹಾಕಿದೆ. ನಿಮಗೇನಾದರೂ ಅಕಸ್ಮಾತ್ ಬೇಕಾದರೆ ಕಷ್ಟ ಅಲ್ವಾ? ಅಲ್ಲಿ ಹಾಕ್ಸೋಣ. ಅಲ್ಲಿ ಎಷ್ಟು, ಒಂದು 500 ರೂಪಾಯಿ ಹಾಕ್ಸ್ಕೊಳ್ಳಿ ಸಾಕು. 5 ಲೀಟ್ರ್ ಹಾಕ್ಸಿ. ಅಕಸ್ಮಾತ್ ಖಾಲಿ ಆದ್ರೂ ಇನ್ನೊಂದು ಸ್ಪೇರ್ ಇದೆ ನನ್ನ ಹತ್ರ. ಸುಮ್ಮನೆ ಅದು ಬಿಸಿಗೇನಾದರೂ ಆಗ್ಬಿಟ್ರೆ ಕಷ್ಟ. ಪೆಟ್ರೋಲ್ ಚಲೋ ಇತ್ತು, ಸ್ವಲ್ಪ ಒರೆಸ್ಕೋಬೇಕು. ಇಲ್ಲಾಂದರೆ ಯಾಕೆ ಸುಮ್ಮನೆ ಹಾಕಬೇಕು ಬಿಸಿಗೆ, ಅಡ್ಗಿಟ್ಟು ಹೋಗ್ಬಿಟ್ರೆ ಕಷ್ಟ. ಸ್ವಲ್ಪ ನೀರಿದ್ರೆ ನೀರು ಹಾಕ್ಬಿಡ್ತೀನಿ. ಹಾರ ನೋಡಿದೆ, ನೀವು ಕೇಳಿಸ್ಕೊಂಡಿಲ್ಲ. ಉಲ್ಟಾ ಹಾಕ್ಬಿಟ್ಟಿದ್ದೀನಿ ಕೈ. ಅದು ರಿಸರ್ವ್ಗೆ ಹೋಗ್ಬಿಟ್ಟಿದೆ. ನಾನು ಆನಲ್ಲಿದೆ ಅನ್ಕೊಬಿಟ್ಟಿದ್ದೀನಿ. ಸರಿ, ರಿಸರ್ವ್ಗೆ ಹಾಕ್ಕೊಂಡು ಇನ್ನೊಂದು ಓಡಿಸೋಣ, ಆಮೇಲೆ ಅಲ್ಲಿ ನೋಡ್ಕೊಳ್ಳೋಣ ಅಂದ್ಕೊಂಡ್ರೆ ಫುಲ್ ಖಾಲಿ ಆಗ್ಬಿಟ್ಟಿದೆ ಪೆಟ್ರೋಲ್. ಅದೇ ನಾನು ಲೇಯಲ್ಲಿ ಹಾಕ್ಸಿದ್ದು, ಲೇಯಲ್ಲಿ ಫುಲ್ ಟ್ಯಾಕ್ ಹಾಕ್ಸಿದ್ದೆ. ಮನೇಲಿ ಎಲ್ಲರೂ ಇಟ್ಬಿಡೋದು ನೀಟಾಗಿ ಒರೆಸ್ಬಿಟ್ಟು. ಆಯ್ತು. ಅಮ್ಮ, ಆಯಿತು, ಪೆಟ್ರೋಲ್ ಫಿಲ್ ಮಾಡಿದ್ದೆ. ಇದರಲ್ಲಿ ಇನ್ನೂ 4 ಲೀಟ್ರ್ ಇದೆ.
ನೋಡೋಣ. ಓಕೆ, ಲೆಟ್ಸ್ ಗೋ. ಏನು ಬಿಟ್ಟಿಲ್ಲಲ್ಲ? ಇಲ್ಲ. ಓಕೆ, ಫೈನಲಿ ಜೆರಿ ಕ್ಯಾನು ಯೂಸ್ ಆಯಿತು. ಎಲ್ಲಿ ಸುಮ್ಮನೆ ವಾಪಸ್ ಹಂಗೆ ಎತ್ಕೊಂಡು ಜೆರಿ ಕ್ಯಾನ್ ಅಂದ್ಕೊಂಡಿದ್ದೆ, ಯೂಸ್ ಆಯಿತು. जिग्मी तो होगा लड़के का नाम ना, जिग्मी, वो आपको फोन कर देगा। नहीं तो आप भी कर सकते हो, नंबर है इसके भी। ले में कहा है सर? कहीं भी ले में, कहीं भी मार्केट? मार्केट में कहीं भी ले लेगा। हाँ, थैंक यू सर। थैंक यू सर. ಚಾನ್ಸ್ ಟು ಸರ್ವ್ ಅವರ್ ಇಂಡಿಯನ್ ಆರ್ಮಿ. ಅವ್ರ ಹತ್ರ ಪ್ಯಾಕೇಜ್ ಇದೆ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇದೆ, ಕೊಟ್ಟಿದ್ದಾರೆ. ಸೊ ಎಸ್, ಅಲ್ಲಿಗೆ ಹೋಗ್ಬಿಟ್ಟು ಕಾಲ್ ಮಾಡಿ ಪ್ಯಾಕೇಜ್ನ ತಲುಪಿಸೋದು. ಸ್ಟ್ರೈಟ್ ಅಲ್ವಾ? ಸ್ಟ್ರೈಟು? ಹಾಂ, ಇದೇನೆ ಲೋಮಾ ವಿಲೇಜ್. ಲೋಮಾ ಅಲ್ಲ, ಇದು ರೋಹತಾಂಗ್. ವಾವ್, ಇಲ್ಲಿ ಬರೋವಾಗ ವಿಡಿಯೋ ಮಾಡಿದ್ನಲ್ಲ, ಒಳ್ಳೆ ನದಿ, ಒಳ್ಳೆ ಗ್ರೀನ್ರಿ, ಅಲ್ಲೆಲ್ಲ ಹಸು ಮೇಯ್ತಿತ್ತು ಅವಾಗಲೇ. ಆ್ಯಂಡ್ ಬ್ರಿಡ್ಜ್ ಮೇಲೆ ಹೋಗಿದ್ದೆ. ಇದೇ ಬ್ರಿಡ್ಜ್ ಮೇಲೆ ಚೆನ್ನಾಗಿತ್ತು. ಒಳ್ಳೆ ಒಳ್ಳೆ ವಿಲೇಜಸ್ ಆಗಾದಾಗಿದೆ. ರಾಂಗೋ ವಿಲೇಜು, ಸಾರಿ, ರಾಂಗೋ ವಿಲೇಜು. ಬೇಕಾದ್ರೆ ಇಲ್ಲೆಲ್ಲ ನಾವು ಕ್ಯಾಂಪಿಂಗ್ ಮಾಡ್ಬೋದು. ಹಸುಗಳು ಮೇಯುತ್ತಿದೆ. ರಾಂಗೋ ವಿಲೇಜ್, ರೋಂಗೋ ವಿಲೇಜ್, ರೋಂಗೋ. ಚೆನ್ನಾಗಿದೆಲ್ಲ ವಿಲೇಜು. ನದಿ ಪಕ್ಕ ಮನೆ, ಗ್ರೀನ್ರಿಲಿ ಹಸುಗಳು ಮೇಯ್ತಾ ಇರೋದು ಚೆನ್ನಾಗಿದೆ. ಲೋಮಾ 6 ಕಿಲೋಮೀಟರ್ಸ್. ಇಲ್ಲೇ ಸಿಗಾಕೊಂಡಿದ್ದೆ ಗುರು, ಮಳೇಲಿ ಸಿಗಾಕೊಂಡು. ಒಳ್ಳೆ ಬ್ರಿಡ್ಜ್. ಇಲ್ಲೆಲ್ಲ ಆರಾಮಾಗಿ ಕ್ಯಾಂಪಿಂಗ್ ಮಾಡ್ಬೋದು. ರಂಗೋದಲ್ಲಿ ಕ್ಯಾಂಪಿಂಗ್ ಮಾಡಿ ನಿಮ್ಗೆ ಬೇಕಂದ್ರೆ. ಆನ್ಲೈನ್ ಏನು ಚೆನ್ನಾಗಿಲ್ಲ ನೀವು ಕ್ಯಾಂಪಿಂಗ್ ಮಾಡೋಕ್ಕೆ. ರಂಗೋದಲ್ಲಿ ಬಂದರೆ, ರಂಗೋದಲ್ಲಿ ಅಲ್ಲಿ ಯಾರಾದರೂ ಮನೆಗಳಿರುತ್ತಲ್ಲ, ಅವ್ರನ್ನ ಕೇಳ್ಕೊಂಡು ಅದು ಮುಂದೆ ಕ್ಯಾಂಪಿಂಗ್ ಮಾಡಿ. ಮಸ್ತ್ ಪ್ಲೇಸು. ಓಹೋ, ವಾವ್, ವೆರಿ ನೈಸ್. ನೋಡಿ, ಕುರಿಗಳು ಎಷ್ಟು ಚೆನ್ನಾಗಿ ಮೇಯ್ತಿದ್ದಾವೆ. ಕ್ಯೂಟ್ ಇಟಿಟೇ ಗುರು, ನೋಡ್ರಿ. ವೆರಿ ನೈಸ್ ಅಲ್ಲ, ಕ್ಯೂಟಾಗಿ ಇಟ್ಟಿದ್ದೇವೆ ಪುಟಾಣಿದು. ಹಾಯ್, ಹೊಡಾಯ್ತು, ಹೆದರ್ಕೊಂತವೆ ಯಾಕೋ. ಅಲ್ಲೂ ಇದಾವೆ ನೋಡಿ, ಅಲ್ಲಿ ಎಷ್ಟೊಂದು ಕುರಿಗಳಿದೆ, ಪುಟಾಣಿದು. ಈ ಬಾಡಿ ಬ್ಯೂಟಿ. ಮರಳಲ್ಲೇ ಬೆಟ್ಟ ಆಗ್ಬಿಟ್ಟಿದೆ ನೋಡಿ ಗುರು, ಸಾಕ. ವಾವ್. ಸರ್ ಹಿಂಗೆ ಸ್ಟ್ರೈಟು, ಹಿಂಗೆ. ದುಮ್ಗುಟಿ, ಅದು ದುಮ್ಗುಟಿ ಅಂತ ಬರುತ್ತಂತೆ ಈ ರೋಡಲ್ಲಿ, ರೈಟಲ್ಲಿ ಹೋದ್ರೆ. ನಿಯಮ 22 ಕಿಲೋಮೀಟರ್, ಮಾಹೆ 42 ಕಿಲೋಮೀಟರ್, ಸಾಚು 260 ಕಿಲೋಮೀಟರ್, ಉಪ್ಚಿ 154 ಕಿಲೋಮೀಟರ್ಸ್. ಹಿಂಗೆ ಹೋಗ್ಬೇಕು, ಆಫ್ ರೋಡ್ ಹೋಗ್ಬೇಕು. ಹಿಂಗೆ ಇಳಿಸಬೇಕು, ಅಲ್ಲಿ ಆಗೋದಿಲ್ಲ. ಇಲ್ಲೆಲ್ಲ ತಂತಿಗಳು ಹಾಕ್ಬಿಟ್ಟವೆ, ಹತ್ತಿಸ್ಬಿಟ್ರೆ ಮುಗೀತು. JCB ಬಿದೋಗುತ್ತೆ ನದಿಲಿ. ಏನಿದು? ಸರಿನಾ, JCB ಬಿದೋಗುತ್ತೆ.
ಅಯ್ಯೋ ಗುರು, ಅಲ್ಲೋಡಿ ಜೆ ಸಿ ಬಿನ ಬಿದ್ದೋಗಿದೆ ಪಾಪ. ರಿಸರ್ವ್ ಬಂತು, 4 ಲೀಟ್ರಲ್ಲಿ ಹಾಕಿದ್ದು. ರಿಸರ್ವ್ 3 ಲೀಟ್ರ್ ಇರುತ್ತೆ, 1 ಲೀಟ್ರ್ ಖಾಲಿ ಆಯಿತಾ. ಸೊ ರಿಸರ್ವ್ ಬಂತು. ಸೊ ಲೋಮಾ ಆಯಿತು. ಈಗ ನಿಯೋಮಾದಲ್ಲಿ ಪೆಟ್ರೋಲ್ ಸಿಗೋದು. ಸಾರಿ, ಲೋಮಾದಲ್ಲೂ ಇಲ್ಲ. ಲೋಮಾಯಿಂದ 20 ಕಿಲೋಮೀಟ್ರ್ ಆಗುತ್ತೆ ನಿಯಮ. ಆ್ಯಂಡ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಐಸು ಫಾರ್ಮ್ ಆಗಿದೆ ಬೆಟ್ಟದ ಮೇಲೆ. ಸಗದ ಕಾಣಿಸ್ತಾ ಇದೆಯಲ್ಲ, ಸೂಪರ್. ವಾವ್, ಇದೇನು ಮಸ್ತಾಗಿದೆಯಲ್ಲ. ನಿಯಮ ಇದೇ ಪೆಟ್ರೋಲ್ ಬಂಕು. ಸೊ ನೋಡಬೇಕು ಎಷ್ಟಿದೆ ಕಿಲೋಮೀಟ್ರು, ಏನು ಎತ್ತ ಅಂತ ನೋಡಿಕೊಂಡು. ಇಲ್ಲಿಂದ 40 ಕಿಲೋಮೀಟ್ರು ಪೂಗ, ಮತ್ತೆ ಪೂಗಾಯಿಂದ ಲೇ 175 ರೂ. ಕಿಲೋಮೀಟರ್ ಆಗ್ತದೆ. ಹೌದಾ? ಓಹೋ, ಹಾಂ. ಗ್ರೋ ನಿಯಮದಲ್ಲಿ ಪೆಟ್ರೋಲೇ ಇಲ್ಲ. ಸುಮ್ಮನೆ ರಿಸ್ಕ್ ಬೇಡ, ಏನೋ ಉಳ್ಸೋಕೆ ಹೋಗಿ ಏನೋ ಆಗ್ಬಿಟ್ರೆ ಕಷ್ಟ. 150 ಕಿಲೋಮೀಟ್ರು ಪೆಟ್ರೋಲ್ ಬಂಕ್ ಇಲ್ವಂತೆ. ಸೊ ಅಲ್ಲೆಲ್ಲೋ ಬ್ಲ್ಯಾಕಲ್ಲಿ ಸಿಗುತ್ತಂತೆ, ಬ್ಲ್ಯಾಕಲ್ಲಿ ಹಾಕಿಸ್ಬೇಕು. ನಂದಿನ್ನು 4 ಲೀಟ್ರ್ ಇದೆ, 412, 150 ಕಿಲೋಮೀಟ್ರ್ ಏನೋ ಹೋಗುತ್ತೆ. ಬಟ್ ಅವ್ರದ್ದು ಕಷ್ಟ. ಹೇ 23 ಕಿಲೋಮೀಟರ್ಸ್. ಇಲ್ಲೇನ ಸಿಗೋದು ಬ್ಯಾಕಲ್ಲಿ ಸಿಗುತ್ತಂತ ಇಲ್ಲಿ. ಹೋ, ಎಷ್ಟಂತ ಇದೆಯಂತ? ಹಾಂ, नियमा ही आखिरी पेट्रोल है. अप एंड डाउन कितने किलोमीटर है? यहाँ से कितना है? I want to go to Hanle. Hanle उसके बाद बस I'll return. Umlingla? Umlingla? How far it is from? 80. Is another 80, 90. Today you can't cover. It's a hilly ride and you have to take off-road also. okay. And there is a good road also that goes through Kotila. Okay. Kotila will take 2.5 hours. It has 50 hairpins. Up 50 hairpins, down 50 hairpins. So it's difficult. But one day you have to stay in. Anyway, today I'm going to stay in Hanle and then tomorrow can I cover Umlingla and then can I return back to Tomorrow you can cover Umlingla and return back. But you have to start by 6. So I'm also planning to go to Poga. Poga Valley. Puga, I don't think it's difficult. Poga is just on the way. Yeah, but road is good. If you can ride night also, then you can cover. From here 74 kilometers is there. From here 74 kilometers Hanle. And that is another 200 if you take. Total 300 it will, 300 and again 74. So 350 is a plus. 7 ಲೀಟ್ರ್ ಎಷ್ಟಂತೆ ಕೇಳಿ? 150. ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಎಲ್ಲಿ? 150 ಕಿಲೋಮೀಟ್ರ್ ಹೋಗುತ್ತೆ. ಹಾಂ, ಏನು ಮಾಡ್ತೀರಿ? 5 ಇಲ್ಲ 10. क्यों 1 2 नहीं देते हैं? और है और आने का और नहीं देते सर इतना. ये 5 लीटर का है ना, क्या नीचे वाला और आना नहीं ऐसे नहीं देते बस मतलब पूरा 5 होता है ना. 100% वर्थ इतना दूर आया बार बार नहीं थोड़ी. Demchok भी it's good also. Demchok is also good. in Hanle? Yeah, we stayed 2 days. That is not there.
Because of the cloud. Only coming for that. No, cloud, it's too much cloud. Telescope is there. You can just go up, see the telescope, and come. At the beginning, opposite Holiday Inn, there's a. You're alone? Okay. ಬಿಡ್ಲಾ? ಕೆಳಗಡೆ ಇರ್ತದೆ ನಿಮ್ಗೆ ಅದ್ರ ಅಭ್ಯಾಸ ಇರುತ್ತೆ. ಸಾಕಾ ಇದು? ಅಲ್ಲ ನಿಮ್ಮ ಜರಿ ಕ್ಯಾನ್ಗೆ 2 ಹಾಕೊಳ್ತೀನಿ ಅಂತಂದರೆ ಎಷ್ಟು ಹಿಡಿಯೋದು ಗೊತ್ತಿಲ್ಲ. ಇನ್ನೂ 250 ಕಿಲೋಮೀಟ್ರ್ ಹೋಗ್ಬೇಕು. 250 ಅಂದರೆ ನೀವು ಕೌಂಟ್ ಮಾಡಿ. ಫುಲ್ ಮಾಡ್ಬಿಟ್ಟು ನಿಮ್ಮ ಜರಿ ಕ್ಯಾನ್ಗೆ ಹಾಕ್ಲಾ? ನೀವು ಕ್ಯಾರಿ ಮಾಡೋಕ್ಕಾಗಲ್ಲ, ಅದೇ ಪ್ರಾಬ್ಲಮ್. ಅಲ್ಲಿ ಯಾರಾದರೂ ರೈಡರ್ಸ್ಗೆ ಕೊಟ್ಬಿಡೋದು. ಬ್ಯಾಂಗ್ಳೂರ್. ಎಸ್, ಐ ಆಮ್ ರೈಡಿಂಗ್ ಅಲೋನ್ ಅಲಾಂಗ್ ವಿತ್ ವಿ ಮೆಟ್ ಇನ್ ಹಾನ್ಲೆ. ಇನ್ನೂ ಇದೆ ಜಾಗ ಇದೆ ಈಗ. ಓಕೆ, ಇಲ್ಲೂ ಫಿಲ್ ಮಾಡ್ಕೊಬಿಡ್ತೀನಿ ನಾನು. ನಾಟ್ ಕೊಲೀಗ್ ಟು ಗೋ ಸಿ ಮೆಕ್ಯಾನಿಕ್. ಸರ್ ಸ್ವಲ್ಪ ಇಟ್ಕೋತೀರಾ ಇದು? ಹುಮ್ಲಿಂಗ್ಲ. ಸೊ why can't you stay back in Hanle tomorrow? I have a flight. ಈಗ 4 ಲೀಟ್ರ್ ಹಾಕಿದ್ದೀನಿ ಆಲ್ರೆಡಿ. 4 ಲೀಟ್ರ್ ಹೋಯ್ತು. ಒಂದೂವರೆ ಲೀಟ್ರ್ ಹೋಗಿದ್ರು 4, 3, 4, 5, 6, 6, 3, 18, 180 ಕಿಲೋಮೀಟ್ರ್ ಹೋಗುತ್ತೆ. ನಂದು ಬರುತ್ತೆ. ನಿಮ್ಮದು 5 ಲೀಟ್ರ್ ಅಲ್ವಾ? 5, 3, 15, 150 ಕಿಲೋಮೀಟ್ರ್ ಹೋಗುತ್ತೆ. ಅಲ್ಲೆಲ್ಲಾದ್ರೂ ಸಿಗುತ್ತೆ ಬನ್ನಿ. In the shadows where the chill winds bite, you are the spark that brings the light. The world's so cold, but you hold me tight. Your warmth whispers everything's alright. Labisha, you are my soul's refrain. A gentle fire dancing in the rain. When all feels lost, when the skies turn gray, you're the quiet sun at the break of day. ಓಕೆ, ಗೊಬ್ಬರ ಬ್ಯಾಟ್ರಿ ಖಾಲಿ ಆಗೋಗಿತ್ತು, ಚೇಂಜ್ ಮಾಡಿದೆ. ಸೊ ದಿಸ್ ಈಸ್ ಅ ರೋಡ್ ಟು ಪೂಗಾ ಹಾಟ್ ಸ್ಪ್ರಿಂಗ್. ಚೆನ್ನಾಗಿದಲ್ಲ? ಸೊ ಜಾಸ್ತಿ ದೂರ ಏನಿಲ್ಲ, ಒಂದು 30 ನಿಮಿಷ ಅಂದರೆ ಒಂದು 15 ಕಿಲೋಮೀಟ್ರು. 15 ಕಿಲೋಮೀಟ್ರ್ ಹೋಗೋಕೆ, 15 ಕಿಲೋಮೀಟ್ರ್ ಬರೋಕ್ಕೆ ಒಂದು 30 ಕಿಲೋಮೀಟರ್ಸು. ಸೊ 1 ಅವರ್ ಬೇಕಾಗುತ್ತೆ ಹೋಗೋಕ್ಕೆ ಬರೋಕ್ಕೆ. ಆ್ಯಂಡ್ ಅಲ್ಲೊಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ 1.5 hours ಬೇಕು. ಸೊ ಇಫ್ ಯು ಹ್ಯಾವ್ ಟೈಮ್, ಗೋ ಟು ಪೂಗಾ ಆ್ಯಂಡ್ ಕಮ್ ಬ್ಯಾಕ್ ಟು ದ ಮೇನ್ ರೋಡ್ ಆ್ಯಂಡ್ ಜಸ್ಟ್ ಗೋ ಟು ಲೇ. ಆ್ಯಂಡ್ ಡೋಂಟ್ ವರಿ, ಸ್ವಲ್ಪ ನೈಟ್ ಹೋದ್ರೂ ಲೇ ರೂಟು ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಯಾಕೋ ನಮ್ಮ ಗೂಗಲ್ ಅಣ್ಣ ಹೆಂಗೆಂಗೋ ತೋರಿಸ್ತವನೆ ಇವತ್ತೂ. ಏನು ಇಲ್ಲೂ ಏನಾದರೂ ಕರ್ವಿ ರೋಡ್ ಇದೆಯಾ? ನಂಬಕ್ಕಾಗಲ್ಲ. ನೋಡೋಣ. ಅಣ್ಣನೋ ಅಕ್ಕ ಇರಬೇಕು. ಗೂಗಲ್ ಅಕ್ಕ. ನಂಬೋಕ್ಕಾಗಲ್ಲ ಅವರು ಈ ಥರ ಪ್ಲೇಸಸಲ್ಲಿ. ಸಿಟಿಲೆಲ್ಲ ಓಕೆ, ಫುಲ್ ಪಕ್ಕ ಇರುತ್ತೆ ರೋಡು. ಇಲ್ಲಿ ರಿಮೋಟ್ ಪ್ಲೇಸಸಲ್ಲಿ ಅವ್ರಿಗೆ ಗೂಗಲ್ ಮ್ಯಾಪಲ್ಲಿ, ಗೂಗಲ್ ಅಕ್ಕಂಗೆ ಜಾಸ್ತಿ ಇನ್ಫಾರ್ಮೇಷನ್ ಇರಲ್ಲ. ಹಿಂಗಾಗುತ್ತವೆ, ಏನು ಮಾಡೋಕ್ಕಲ್ಲ. ಬೈ ದ ವೇ, ಲುಕ್ ಅಟ್ ದ ವ್ಯೂ. ಚೆನ್ನಾಗಿದೆಲ್ಲ. ಇದೆಲ್ಲ ನದಿ, ನೀರು ಹರಿತಾ ಇರುತ್ತೆ. ಬಟ್ ಇವಾಗ ನೀರಿಲ್ಲ. ಏನು ಮಾಡೋದಿಲ್ಲಿ? ಓಹೋ, ಕ್ಯಾಂಪಿಂಗ್ ಮಾಡ್ಕೊಬಿಟ್ಟವ್ರು ಇಲ್ಲಿ ವರ್ಕರ್ಸು ಪಾಪ. ಕೆಲಸ ಮಾಡೋದು, ಕ್ಯಾಂಪಿಂಗ್ ಮಾಡ್ಕೊಳ್ಳೋದು, ಊಟ ಮಾಡೋದು. ರೋಡ್ ವೈಡ್ನಿಂಗ್ ಕೆಲಸ ನಡೀತಾ ಇದೆ ನೋಡಿ. ಈ ಥರ ಮಣ್ಣೆಲ್ಲ ತೆಗೆದುಬಿಟ್ಟು ಈ ಥರ ಪ್ಲಾಸ್ಟರ್ ಮಾಡಿಬಿಡ್ತಾರೆ. ಸೊ ರೋಡ್ ವೈಡ್ನಿಂಗ್ ಮಾಡ್ತಾರೆ. ಆ್ಯಕ್ಚುಲಿ 2 ವೆಹಿಕಲ್ಸು ಪಾಸ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಸೊ ರೋಡ್ ವೈಡ್ನಿಂಗ್ ಮಾಡ್ತಿದ್ದಾರೆ. ಸೊ ಈ ಕಡೆ ಅಂದರೆ ಫುಲ್ ಮಣ್ಣೆಲ್ಲ ತಂದು ಹಾಕಬೇಕು, ಅದು ಇನ್ನೂ ಹೆವಿ ಕೆಲಸ. ಸೊ ಲೆಫ್ಟ್ ಹೋದರೆ ಸೋಮೋರಿ, ಪೂಗಾ ಸ್ಟ್ರೈಟ್ 7 ಕಿಲೋಮೀಟರ್. ಓಹೋ, ನೋಡ್ರಿ ಇಲ್ಲಿ ಹಸಿರಾಗಿ ಎಷ್ಟು ಚೆನ್ನಾಗಿದೆಯಲ್ಲ.
ನೈಸ್. ಹಸಿರು ಚಂಡೀಗಢ ಪಂಜಾಬ್ ರೀಜನಲ್ಲಿ ತುಂಬ ಚೆನ್ನಾಗಿತ್ತು. ಒಂದು ಪುಟ್ಟ ಪಾಪು ಟಾಟಾ ಮಾಡ್ತೈತೆ. ವೆರಿ ನೈಸ್. ಮರುಭೂಮಿ, ಡಿಸರ್ಟ್ ಇದ್ದಾಗಿದೆ. ಇವೆಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ತಾರೆ, ವೈಡ್ ಮಾಡ್ತಿದ್ದಾರೆ ರೋಡ್. ಓಹೋ, ಇಲ್ಲೇನೋ ಭಾರಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಏನೋ ಮಾಡ್ತಾಯಿದ್ದಾರೆ ಅಲ್ಲಿ. ಮೇ ಬಿ ಇಲ್ಲಿ ಸಲ್ಫರ್ ಅಂಶ ಜಾಸ್ತಿ ಇರೋದ್ರಿಂದ ಅದು ಇಂಡಸ್ಟ್ರಿ ಇಲ್ಲೇನೋ ನಡೀತಾ ಇದೆ. ಎಸ್, ಐ ಥಿಂಕ್ ಅದೇ ಈ ನೆಲದಲ್ಲಿ ಸಲ್ಫರ್ ಅಂಶ ಇದೆ. ಅಲ್ಲಿ ಹಾಟ್ ಸ್ಪ್ರಿಂಗ್ ಇದೆಯಲ್ಲ, ಅದರಿಂದನೇ ರಿಯಾಕ್ಷನ್ ಆಗಿ ಹಾಟ್ ಸ್ಪ್ರಿಂಗ್ ಬರ್ತಾ ಇರುತ್ತೆ. ಆ್ಯಂಡ್ ಅದರಿಂದ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಕೈಕಾಲು ನೋವು ಮೈನು, ಅದು ವಾಸಿ ಆಗುತ್ತಂತೆ. ಫುಲ್ಲು ಜೋಶಲ್ಲಿದ್ದಾರೆ ನಮ್ಮ ಅಶ್ವಿನ್ ಸರ್. ಇನ್ನೇನು ಬಂದೇ ಬಿಟ್ವಿ, 3 ನಿಮಿಷ ಹಾಟ್ ಸ್ಪ್ರಿಂಗ್ಸ್ಗೆ. ಬರೀ ಸಲ್ಫರಿಂದ ಕೂಡಿದೆ, ಅದಕ್ಕೋಸ್ಕರ ನಿಮಗೆ ಭೂಮಿ ವೈಟ್ ಕಾಣಿಸ್ತದೆ. ಗೂಗಲ್ ಅಕ್ಕ ಅಂತೂ ಇಲ್ಲೇ ಬಂದೇ ಬಿಟ್ವಿ ಅಂತ ತೋರಿಸ್ತದೆ, 1 ನಿಮಿಷ ಅಂತ. ಎಲ್ಲ ಜನ ನಿಂತಿದ್ದಾರೆ, ಅದೇ ಇರಬೇಕು. ಓಕೆ, ಲೆಟ್ಸ್ ಗೋ. ಎಲ್ಲ ಮಧ್ಯೆ ಹೋಗಿದ್ದಾರೆ, ನೋಡಬೇಕು. ಅದೇನಾ ಹಾಟ್ ಸ್ಪ್ರಿಂಗು? ಹಿಂಗೆ ಬನ್ನಿ, ಅಲ್ಲಿ ಬೆಳೆಸ್ಬೇಕು ಮಣ್ಣು. ಅಮ್ಮಮ್ಮ. ಓಹೋ, ಹಿಮಾಲಯನಲ್ಲ, ಅಲ್ಲೇ ಎಳಿಸ್ಬಿಟ್ರು ಅವರು. ಓಹೋ, ಕ್ಯಾಂಪಿಂಗ್ ಎಲ್ಲ ಹಾಕೋರು ಗುರು, ವೆರಿ ನೈಸ್, ತುಂಬ ಚೆನ್ನಾಗಿದೆ. ವಾವ್. ಗಾರ್ಡನಲ್ಲಿ ಪಾರ್ಕ್ ಮಾಡಿದೆ, ಎಲ್ಲ ಟೆಂಟ್ ಹಾಕೊಂಡವ್ರೆ. ಅಲ್ಲಿ ನೋಡ್ತೀರ ನೋಡಿ, ಅದೇ ಹಾಟ್ ಸ್ಪ್ರಿಂಗ್. ಫುಲ್ಲು ಮೊಣಕಾಲು ತನಕ ಆಗುತ್ತಂತೆ. ಸೊ ಬೆಟರ್ ಶೂ ಎಲ್ಲ ತೆಗೆದುಬಿಟ್ಟು ಹೋಗಿ ಅಂದರು. ಗುರು ಸಕ್ಕತ್ಕೊಳ್ಳಿದೆ ಗುರು. ಪಪ್ಪ ಹಾಂ. ಸೊ ಈ ಗ್ರಾಸ್ ಮೇಲೆ ನಡ್ಕೊಂಡು ಹೋಗೋದ. ಹುಷಾರಾಗಿ ಕಾಲಿಡ್ಬೇಕು ಸರ್ ಇಲ್ಲೇ. ಓಹೋ, ಇಲ್ಲಿ ಗುರು ಕಾಲಿಡೋದಿಲ್ಲಿ. ವೆರಿ ನೈಸ್. ನಮ್ಮ ರೈಡಿಂಗ್ ಗೇರ್ಸ್ ಪಾಟ್ ನೋಡಿ. ಅಲ್ಲಿಂದ ಇಳಿಬೇಕು, ಕಾಲಿಡಿ ಏನಾಗಲ್ಲ. ಸೊ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಈ ಥರ ಬಾಕ್ಸ್ ಗುಂಡಕ್ಕೆ ಯಾರೋ ಕಲ್ಲು ತಂದು ಇಟ್ಟಂಗಿದೆ. ಸೊ ಇಲ್ಲಿ ನೋಡ್ಕೊಂಡು ಕಾಲಿಡಬೇಕು. ಒಂದು ಕಡೆ ಕೊಚ್ಚಿರುತ್ತೆ, ಜಾರು ಬಿದ್ದರೆ ಮುಗೀತು ಗುರು. ಈ ಥರ ನೀರಲ್ಲಿ ಕೊಚ್ಚಲ್ಲಿ ಬೀಳ್ತೀವಿ ಅಷ್ಟೇ. ಇಳ್ಕೊಂಡು ಹೋಗೋಣ, ಇನ್ನೇನು ಮಾಡೋದು. ಬಿಸಿ ಏನಿಲ್ಲ, ನೀರು ತಣ್ಣಗಿದೆ. ಹಾಟ್ ಸ್ಪ್ರಿಂಗಲ್ಲಿ ಮಾತ್ರ ಬಿಸಿ ಇರೋದು. ಇಲ್ಲಿ ಚುಚ್ತಾ ಇದ್ದಾವೆ. ಆಹಾ, ಇಲ್ಲಿ ನೋಡು. ಓಹೋ, ಫುಲ್ಲು ಒಳಗಡೆ ಹೋಗ್ತಾಯಿದೆ ಬರೋದು. ಫುಲ್ಲು ನೋಡಿ, ಕೊಚ್ಚೆ. ಹುಷಾರಾಗಿ ಕಾಲಿಡಬೇಕು. ಹೋಯ್ತು ಒಳಗಡೆ. ಗುರು, ಸೊ ಹುಲ್ಗಳು ಸಿಕ್ಬಿಟ್ರೆ ಹಿಡ್ಕೊಂಡು ಹೋಗ್ಬೋದು. ಹುಲ್ಲಿಲ್ಲ ಅಂದರೆ ಕಷ್ಟ. ಅಯ್ಯೋ, ಆಲ್ಮೋಸ್ಟ್ ಬೀಳ್ತಿದ್ರು ನಮ್ಮ ಅಶ್ವಿನ್ ಸರ್. ನೋಡ್ರಿ, ಪೂಗ ಹಾಟ್ ಸ್ಪ್ರಿಂಗು. ಯಾರು ಶೂ ಬಿಟ್ಬಿಟ್ಟೆ ಹೋಗ್ಬಿಟ್ಟವ್ರೆ. ಒಂದು ಶೂಸ್ ಇದೆ, ಒಂದು ಶೂಸ್ ಇಲ್ಲ. ಮೇ ಬಿ ಒಂದು ಶೂಸ್ ಕಚ್ಕೊಂಡ್ಬಿಟ್ಟಿರುತ್ತೆ. ಏನು ಹಿಂಗೆ ಇರ್ತೈತೆ. ಸಖತ್ ಬಿಸಿ ಇದೆ. ಮುಟ್ಬೋದು, ಪರವಾಗಿಲ್ಲ. ಅಷ್ಟು ಬಿಸಿ ಇಲ್ಲ, ಇಲ್ಲಷ್ಟು ಬಿಸಿ ಇಲ್ಲ. ಅಲ್ಲಿ ಹೆವಿ ಬಿಸಿ ಇರುತ್ತೆ. ಇಲ್ಲ ಕುಡಿಬೋದಾ? ಸಲ್ಫರ್ ಮಿಕ್ಸ್ ವಾಟರ್ ಇದು. ಬೇಡ
ಅದಕ್ಕೆ ಸ್ವಲ್ಪ ಮಿಕ್ಸ್ ಆಗಿರೋದಕ್ಕೆ ಇಲ್ಲೆಲ್ಲ ವೈಟ್ ಆಗಿರೋದು. ಡಾಗಿ ನೋಡಿ, ಡಾಗಿನೂ ಕ್ರಾಸ್ ಮಾಡ್ತೈತೆ. 5 ವಾಟ್ಸ್ಪಂಗ್ ನೋಡಿದ್ದು ಸಾಹಸನೆ ಮಾಡಬೇಕು, ಬಟ್ ಚೆನ್ನಾಗಿತ್ತು ವರ್ತ್. ಆ್ಯಂಡ್ ನ್ಯಾಚುರಲ್ ಬ್ಯೂಟಿ ಹಾಟ್ ಸ್ಪ್ರಿಂಗು ಎಷ್ಟು ಚೆನ್ನಾಗಿ ಸಲ್ಫರ್ ರಿಯಾಕ್ಷನ್ ಆಗಿ ಅದು ವಾಲ್ಕನೆ ಥರ ಬರ್ತಿತ್ತು. ಸೂಪರ್ ಆಗಿತ್ತು, ವರ್ತ್ ಗೋಯಿಂಗ್ ಗುರು. ಆ್ಯಂಡ್ ಇಲ್ಲಿ ಬಂದರೆ ನೀಟಾಗಿ ವಾಟರ್ ಇದೆ, ಕೂಲಾಗಿದೆ. ಫಿಶ್ ಎಲ್ಲ ಇದೆ ನೋಡಿ, ಇಲ್ಲಿ ಒಳ್ಳೆ ಸಣ್ಣ ಸಣ್ಣ ಫಿಶ್ ಇದೆ. ಹಾಂ, ಡ್ಯಾನ್ಸ್ ಆಡ್ತಾರೆ ನೋಡಿ ಇಲ್ಲಿ. ನೋಡಿ ಟಿಬೆಟಿ ಡ್ಯಾನ್ಸ್ ಅಂತ ನೋಡ್ಬೇಕು. उसमें स्नान करते हैं क्या? स्नान नहीं करते, ये सिर्फ जोड़ों का दर्द होता है ना, हाँ हाँ, उसके लिए। वो कैसे ट्रीटमेंट होता है? उस पानी में है ना, अभी साल में 2 बार होता है, एक तारा निकलता है। ओके. हाँ, उस टाइम हम यहाँ आते हैं हाँ हाँ. और उस पानी में डुबकी लगता है। ओहो। आपको 10-15 मिनट तक उसके अंदर बैठेगा। हाँ हाँ किधर हाँ. बैठना है? जो चैन लगा हुआ है ना, उसमें जो गर्म पानी है, वो उसमें भरा होता है. उसमें घुस के बैठना पड़ता है 10-15 मिनट। हाँ 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 हाँ. फिर निकाल के आता है, फिर निकालने के बाद फिर थोड़ा रिलैक्स करते हैं, फिर ओके. आप देखते हैं, फिर डॉक्टर बताते हैं कौन सा दवाई आपको देना है। वो वर्क होता है? कितना दिन इधर रहने का? यहाँ अभी हम लास्ट संडे, इस संडे तक, संडे तक, 6 संडे तक रहना है. 6 days तक आप इधर ही रहने का, तो यही टेंट्स में। हाँ जी, क्योर हो जाएगा? हाँ क्योर हो जाएगा? हाँ। अच्छा है ना? अच्छा है। फिर उसके बाद चला जाते हैं। फिर जो बुजुर्ग होते हैं ना, उनको बहुत पेन होता है ना. अभी जैसे तो किया, अब नहाया उसमें, नहीं गए, वहाँ नहा के आया यार, वो नाय का आना चाहिए था क्या? वो नहा के आना चाहिए था। बहुत गर्म था ना. इस टाइम ये जो पानी है, पानी का पूरा दवाई चल रहा है। वो आज अभी हाँ. दवाई चल रहा है ओके ओके 6-7 दिन के लिए। 6-7 दिन के फिर लिए उसके बाद फिर खत्म हो जाएगा। खत्म हो जाएगा. हाँ, फिर वो आपका सिर्फ उसी टाइम पे होता है. हाँ, उसी टाइम पे। जब कौन सा टाइम है? अप्रैल में होते हैं। हाँ, अप्रैल में अभी पता नहीं कितना है, अप्रैल और सितंबर में होते हैं। अप्रैल सितंबर में. ओ बहुत अच्छा है. सब उसी के लिए आए हैं. हाँ, उसी के लिए आप ले से आए हैं क्या? ले से। यही पे टेंट लगा के. हाँ, ट्रेन लगा के 1 वीक बैठेगा, फिर हम चला जाएगा। अच्छा है ना. पिकनिक भी हो जाएगा, ट्रीटमेंट भी हो जाएगा. सब कही है। अच्छा है अच्छा है. ನೋಡಿ ಇದೆ ಸೇಫ್ ಎಕ್ಸ್ಪ್ರೆಸ್ ಬಿಲ್ಡಿಂಗು. ಇದೊಂದು 3000-2000 ಪ್ಯಾಕಿಂಗ್ ಇರುತ್ತೆ. ಟೈಗರ್ ಬೈಕ್ ಇರಬೇಕು, ತುಂಬ ಹೆವಿ ಗಾಡಿ. ಆ್ಯಂಡ್ ಇದಕ್ಕೆ 5000 ಪ್ಯಾಕೇಜಿಂಗ್ ಆಗಿದೆ ಇದಕ್ಕೆ, ವಿತ್ ಪ್ಯಾನಿಯರ್ಸು, ಟಾಪ್ ಬಾಕ್ಸ್ ಎಲ್ಲ ಇದೆ ಇದರಲ್ಲಿ. ಇದು ಹಿಮಾಲಯನ್ನು, KTM ಎಲ್ಲ ಇದೆ. ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಗುರು. ಒಂದು 500,000 ರೂಪಾಯಿ ಜಾಸ್ತಿ ಕೊಟ್ಟರೆ ನೀಟಾಗಿ ಪ್ಯಾಕ್ ಮಾಡ್ತಾರೆ, ಸೇಫಾಗಿ ಮನೆಗೆ ಬಂದು ಸೇರುತ್ತೆ. ಸೊ ಸದ್ಯಕ್ಕೆ ನೋಡಿದ್ದೆ ವೇರ್ ಹೌಸು.